ಸ್ವಲ್ಪ ಒಂದು ಹೆಜ್ಜೆ ಬೇಗ ಬೇಗ ಮುಂದೆ ಹೋಗಿ ಎಲ್ಲ ಆಚೆ ಈಚೆ ಹೋಗ್ಬೇಕು. ಕೊರಳಿಗೆ ಉರುಳು ಹಾಕ್ತಿದ್ದ. ತಲೆಯ ಕೂದಲನ್ನ ಕಚ್ಚಕ್ಕೆ ಬಿಗಿದು ಪ್ರಾಣ ಬಿಟ್ಟು ಬಿಡ್ತೇನೆ. ಮರದ ಮೇಲೆ ಕುಳಿತಿರುವ ಮಾರುತಿ ನೋಡ್ತಾನೆ. ಅಯ್ಯೋ ನಾನೇನು ಮಾಡ್ಲಿ, ನಾನೇನು ಮಾಡ್ಲಿ ಅಮ್ಮ ಅಂತ ಹೇಳಿ ಹೋಗಿದ್ದಿಲ್ಲದೆ ನನ್ನ ನಾನು ರಾಮನ ಕಡೆಯಿಂದ ಸಂದೇಶ ತಂದಿದ್ದೇನೆ. ಸುರೇಶ್ ಏನ್ರಿ ಸಮಾಚಾರ? ಮಕ್ಕಳಲ್ಲಿ ಇದ್ದಂತಹ ಮಗ ಮತ್ತೆ ಹೆಂಗೆ ಮಾಡಬೇಕಿದ್ದಾರಪ್ಪ? ನಾನಿರುವಾಗ ಆ ಸಾಮಾನ್ಯವಾದ ಕಟ್ಟಿನ ಹಿಡಿದು ನೀರಕ್ಕೆ ಹೋಗ್ಬೇಕು. ಈಗ ಹೊರಟೆಯಲ್ಲಿ ಮೊದಲಾಗಿ ಆಚೆ ಬಂದಿದ್ದಾನೆ. ಯಾವ್ದಾ ಕವಿ ಒಬ್ಬ ಸಿಪಾಯಿಯಿಂದ ನೋಡಿ ಸ್ವಾಮಿ ಅಲ್ಲಿ ಆ ಕವಿ ಇಷ್ಟೇ ಹಿಡಿಯಲು ಅಕ್ಷಯ ಬಾಣವರಿಂದ ಬಂದ ಬಾಣಗಳಿಂದ ಹೊರಟು ಮಹಾನುಭಾವನಾದ ಮಾರುತಿಯನ್ನು ಯಾವ ದಿವಸ ಒಂದೊಂದು ಸರ್ ಆಯ್ತು ಕೂಡ ಪರವಾಗಿಲ್ಲ. ನೀನು ಕೂಡ ಏನು ಲಾಡುನೇ ತುಂಬ ಕಷ್ಟಪಟ್ಟು ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ಸಲನೂ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡಿ ಈ ದಿನವೂ ಸಹ
ನಾವು ಸ್ವಾಮಿಗೆ ವಿಶೇಷ ಅಭಿಷೇಕಗಳು, ಹೂವಿನ ಅಲಂಕಾರದ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ಬರುವ ಭಕ್ತಾದಿಗಳಿಗೆ ಎಲ್ಲರೂ ಲಾಡು ಪ್ರಸಾದ ಮಾಡಿ ಬೆಳಗ್ಗಿನಿಂದ ಇಲ್ಲಿ ತನಕ ಹಂಚಿದ್ವಿ. ರಾತ್ರಿ ತನಕನೂ ಲಾಡು ಪ್ರಸಾದ ಹಂಚಬೇಕು ಅಂತ ನಮ್ಮ ಸೇವಾ ಸಮಿತಿ ವತಿಯಿಂದ ಎಲ್ಲ ನಿರ್ಧಾರ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಒಂದು 4,000 ಜನ ಬಂದು ಸ್ವಾಮಿ ದರ್ಶನ ಮಾಡಿದ್ದಾರೆ. ಇನ್ನೂ 4,000 ಜನ ಬರೋ ಇದಿದೆ, ಎಲ್ಲ ಬರ್ತಾ ಇದ್ದಾರೆ. ಬಂದು ಭಕ್ತರು ಶ್ರೀ ಸ್ವಾಮಿಯ ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಇದು ಕಳೆದ 25 ವರ್ಷಗಳಿಂದ ನಾವು ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ರಾಮರಿಗೆ ವೈಕುಂಠ ಏಕಾದಶಿ ವಿಶೇಷ ಪೂಜೆ ಅಭಿಷೇಕಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಉತ್ತರ ದ್ವಾರದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ವಾಮಿಗೆ ಎಲ್ಲರಿಗೂ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ತನಕ ಮುಂಜಾನೆ 7 ಗಂಟೆಯಿಂದ ಇಲ್ಲಿ ತನಕ ಭಗವತ ಪಾರಾಯಣ ಹಾಗೂ ಭಜನಾ ಕಾರ್ಯಕ್ರಮಗಳು ನಡೆದಿರೋದು. ಇಲ್ಲಿವರೆಗೂ ನಡೆದಿರ್ತಾ ಇತ್ತು. ಈಗ 5 ಗಂಟೆಯಿಂದ ಈ ಶ್ರಾಮ ಭಜನಾ ಮಂಡಳಿಯಿಂದ ಅವರು ಭಜನೆ ಮಾಡ್ತಾರೆ, ಮಹಿಳಾ ಸಂಘದವರು. ಅಭಿಷೇಕ ಆಯಿತು, ಒಳ್ಳೆ ಅಲಂಕಾರ ಆಯಿತು. ಆನಂದವಾಗಿ ಅಭಿಷೇಕ ಆಯಿತು, ಒಳ್ಳೆ ಅಲಂಕಾರ ಆಯಿತು. ಆಮೇಲೆ ಭಗವಂತನ ಜೀರ್ಣ ಉದ್ಧಾರಕ್ಕೆ ದೊಡ್ಡದಾಗಿ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನಾರ ಭಗವಂತನಿಗೆ ಸಹಾಯ ಮಾಡಬೇಕು ಅಂತ ಮನಸ್ಫೂರ್ತಿಯಿಂದ ಅವ್ರಿಗೆ ಯಾರಾನ ಪುಣ್ಯಾತ್ಮರಿದ್ದರೆ ಬಂದು ಇಲ್ಲಿ ಭಾಗವಹಿಸಿ ದೇವಸ್ಥಾನಕ್ಕೆ ಸಹಾಯ ಮಾಡ್ಬೋದು. ಕಾರಣಾಂತರದಿಂದ ಆನಂದವಾಗಿ ಬೆಳಗ್ಗೆಯಿಂದ 7 ಗಂಟೆಯಿಂದ ಲಾಡು ಪ್ರಸಾದ ಕೊಟ್ಟಿದ್ದೀವಿ. ಕಾರಣಾಂತರದಿಂದ ಭಗವಂತನಿಗೆ ಭಾಳ ಜನ ಇವತ್ತು ಮುರಿದು ಬಿದ್ದು ಬರ್ತಾರೆ ಭಗವಂತನ ಸನ್ನಿಧಿಗೆ. ಆದರೆ ಕಾರಣಾಂತರದಿಂದ ಒಳ್ಳೆ ಸೇವೆ ನಡೀತು. ನೀವು ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಸಣ್ಣ ಇದಾದ್ರೂ ಬಂದು ಚಾನಲ್ನವ್ರು ಬಂದು ಇದನ್ನೆಲ್ಲ ಕುಂತು ಕರೆದು ಕೇಳ್ತೀರಾ. ಅದರಲ್ಲಿ ನಿಮಗೂ ಅಭಿನಂದನೆ ಹೇಳ್ತಾ ಮಾತು ಆಯಿತು.